ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಾಗಿ ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು 3-4 ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು. ಫ್ಯಾಮಿಲಿಗೋಸ್ಕರ, ಕೆಲವೊಂದು ಪರ್ಸ್ನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು, ಪಾಪುನೂ ಆಯಿತು, ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು. ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ. ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ. ಅದರಲ್ಲಿ ನಮ್ಮವರು ಅಂತ ಒಂದು ತುಂಬ ಕೆಲವು ಜನ ಉಳ್ಕೊತಾರೆ. ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ, ಇಷ್ಟ ಆದರೂ, ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಪಾಪು, ತ್ರಿದೇವಿ ಅವರು ಬಂದಾದಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು. ಸೊ ಪಾಪಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ರಂಗದಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ. ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಶುರುವಾದ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು, ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್. ಒಂದೇ ಮಾತು ಹೇಳಿದ್ರು. ಆಗ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ, ಹೌದು, ನೀವು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ, ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್, ನಿನ್ನ ಜೊತೆ ಮತ್ತು ಹರ್ಷಿಕಾ ಅವ್ರ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮಗೆ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತವತಿ ಅವರಿಗೆ ದೊಡ್ಡ ನಮಸ್ಕಾರಗಳು ತಿಳಿಸ್ತೇನೆ. ಥ್ಯಾಂಕ್ ಯು. ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿರಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಆ ಸಿನಿಮಾಗಳಲ್ಲೆಲ್ಲ ಈ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ, ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದು ವಿಷಯ ಏನು ಅಂತಂದರೆ, ನಾವು ನಮ್ಮ ಯೂತ್ ದಿನಗಳಲ್ಲಿ, ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದರೆ, ನಾವು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ. ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏನು ಅಂತಂದರೆ, ಒಂದು ಸಲ ಅವ್ರನ್ನ ಭೇಟಿ ಆಗೋದು, ಎಲ್ಲೋ ಒಂದು ಸಲ ಅವ್ರನ್ನ ಮೀಟಾಗಿ, ಸರ್ ದಯವಿಟ್ಟು ನಮಗೂ ಸಹ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಈ ನಮ್ಮ ಜನ್ರೇಷನ್ ನಟರನ್ನ ನೀವು ತಗೊಂಡ್ರೆ, ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ. ಏನು ಅಂತಂದರೆ, ಒಂದು ಸಲ ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ನಾನು ಸಿನಿಮಾ ರಂಗಕ್ಕೆ ಬಂದಾಗಲೂ ಕೂಡ ಶುರುವಲ್ಲಿ ತುಂಬ ಆಸೆ, ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ, ಯೋಗರಾಜ್ ಭಟ್ ಸರ್ ಜೊತೆ. ಇವತ್ತು ಎಲ್ಲರ ಆಶೀರ್ವಾದದಿಂದ, ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ್ ಜೊತೆ ಕೂತಿರುವಂಥದ್ದೇ ನಮ್ಮ ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೋತೀನಿ. ಸೊ ಭಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಭಟ್ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು. ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನಾನು ಅಮೇರಿಕದಲ್ಲಿ ನನ್ನ ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ನಮಗೊಂದು ಈ 3 ವರ್ಷ ಕೋರ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸಲ್ಲಿ ಮಾರ್ಗನ್ ಫ್ರೀಮನ್ ಅನ್ನುವಂಥ ಒಬ್ಬರು ನಟ ಬರ್ತಾರೆ. ಅವರು ನಮಗೆ ಒಂದು ಮಾಸ್ಟರ್ ಕ್ಲಾಸನ್ನು ತಗೋತಾರೆ. ನನಗೆ ಫಸ್ಟ್ ಅವ್ರನ್ನ ನೋಡಿ ಏನು ಅನಿಸಿತ್ತು ಅಂತಂದರೆ, ಸರ್ ನೋಡೋದಕ್ಕೆ ಎಕ್ಸಾಕ್ಟು ಯೋಗರಾಜ್ ಭಟ್ ಸರ್ ಥರನೇ ಇದ್ದಾರಲ್ಲ ಅಂತ ಫಸ್ಟ್ ನನಗೆ ಆ ಥಾಟ್ ಬಂತು. ಹಾಗೆ ಆವಾಗಲೂ ಕೂಡ ಹಾಲಿವುಡಲ್ಲಿ ಕೂತ್ಕೊಂಡು ಕೂಡ ನನ್ನ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಯೋಗರಾಜ್ ಭಟ್ ಸರು, ಅವರ ಮಾತುಕತೆ, ಅವರ ವಾಯ್ಸ್ ಎಲ್ಲ ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂಥ ಒಂದು